ಇದು ಅಲ್ಲದೆ ಅವನ ಪತ್ನಿಯನ್ನು ಬಿಟ್ಟು ನೀರನ್ನು ತರೆಯಕ್ಕೆ ಹೋಗುತ್ತಿರುವನು. ನಾನು ಒಂದು ಮುನಿಯನ್ನು ಸೃಷ್ಟಿಸಿ ಚಂದ್ರಾಸೆಗೆ ತಾಳೆ ಮರದಲ್ಲಿ ಬಿಡುವಂತೆ ಮಾಡಬೇಕು. ಅದಕ್ಕಾಗಿ ನಾನು ಈಗಲೇ ಹೋಗುವೆನು. ಏನಿದು? ಜಲವನ್ನು ತರಲು ಹೋದ ನನ್ನ ಪತಿ ದೇವರು ಇನ್ನೂ ಸಹ ಮರಲೇ ಇಲ್ಲವಲ್ಲ? ಇದೇನು ಆಶ್ಚರ್ಯ! ಏನಿದು? ನಾನಿದ್ದ ಸ್ಥಳದಲ್ಲಿಲ್ಲದೆ ನನ್ನನ್ನು ಇಲ್ಲಿಗೆ ಕರೆತಂದವರು ಯಾರು? ಪರಮಾತ್ಮ, ಶ್ರೀಹರಿ, ಶ್ರೀಮನ್ನಾರಾಯಣ, ನೀನೇ ನನ್ನನ್ನು ಕಾಪಾಡಬೇಕು ಸ್ವಾಮಿ, ಕಾಪಾಡಬೇಕು. ಅಮ್ಮ, ಈ ಕಾಡಿನಲ್ಲಿ ಏತಕ್ಕಾಗಿ ಬಂದೆ ಅಮ್ಮ? ಏಕೆ ಚಿಂತೆ ಮಾಡಿ ಕುಳಿತಿರುವೆ ಅಮ್ಮ? ಸ್ವಾಮಿ ಪೂಜ್ಯರೇ, ನಾನು ನನ್ನ ಪತಿಯ ಗ್ರಹಚಾರ ವಶದಿಂದ ಈ ಕಾಡಿನಲ್ಲಿ ಅಲೆಯುತ್ತಾ ಬಂದೆವು. ರಾತ್ರಿಯ ವೇಳೆಯಲ್ಲಿ ಮಲಗಿರುವಾಗ ನನಗೆ ದಾಹವು ಬಹಳವಾಗಿ ಬಾಧಿಸಿತ್ತು. ನನ್ನ ಪತಿ ದೇವರು ಎಲ್ಲಿಯಾದರೂ ಹೋಗಿ ಜಲವನ್ನು ತರಲು ಹೊರಟು ಹೋದರು. ಅಮ್ಮ, ನಿನ್ನನ್ನು ಹುಲಿಯು ಕಚ್ಚಿಕೊಂಡು ಹೋಗಿ ತಿನ್ನಲು ಪ್ರಯತ್ನಿಸಿತು. ಅದನ್ನು ಕಂಡು ಬಿಡಿಸಿ ಓಡಿಸಿದಮ್ಮ. ಈ ಉಪಕಾರಕ್ಕಾಗಿ ಏನಾರ ದಾನಗಳು ಕೊಡಗಳಾಗುತ್ತಾಯೇ? ಪೂಜ್ಯರೇ, ನನ್ನ ಬಳಿಯಲ್ಲಿ ಏನೂ ಸಹ ಇಲ್ಲವಲ್ಲ ಪೂಜ್ಯರೇ. ಅಮ್ಮ, ಏನು ಇಲ್ಲವೆಂದು ಹೇಳಬೇಡ. ನಿನ್ನ ಮೂಗಲಿರುವ ಮೂಗತಿಯನ್ನು ಕೊಟ್ಟರೆ ಅದೇ ದಾನವಾಗಿ ತೆಗೆದುಕೊಳ್ಳುತ್ತೇನೆ. ಪೂಜ್ಯರೇ, ಮರೆತಿದ್ದೆನು ಪೂಜ್ಯರೇ, ಮರೆತಿದ್ದೆನು. ಇದು ಈ ನನ್ನ ಮೂಗಿನಲ್ಲಿರುವ ಮೂಗುತಿಯನ್ನು ನಿಮಗೆ ದಾನವಾಗಿ ನೀಡುವೆನು. ತಾಯಿ, ಮುತ್ತೈದೆ
ನಿನಗೆ ಶ್ರೀಹರಿಯು ಕಾಪಾಡಿಲ್ಲ ಅಮ್ಮ. ಇನ್ನ ಹೋಗಿ ಬರುವೇನೋ ಅಮ್ಮ. ಪೂಜ್ಯರೇ ಹೋಗಿ ಬರುವಿರಾ ಪೂಜ್ಯರೇ? ಹೋಗಿ ಬರುವೇನಮ್ಮ. ಪೂಜ್ಯರೇ ಹೋಗಿ ಬರುವಿರಾ ಪೂಜ್ಯರೇ? ಈ ಘೋರವಾದ ಅರಣ್ಯದಲ್ಲಿ ನನ್ನೊಬ್ಬಳನ್ನೇ ಬಿಟ್ಟು ಹೊರಟು ಹೋದಿಲ್ಲ ಸ್ವಾಮಿ, ಹೊರಟು ಹೋದಿಲ್ಲ. ಈ ಕಾಡಿನಲ್ಲಿರುವ ಕ್ರೂರ ಮೃಗಗಳು ನಿಮ್ಮನ್ನು ತಿಂದ ಹೋಗುತ್ತೇ ಇಲ್ಲವೋ ಅದು ಕೂಡ ನನಗೆ ತಿಳಿಯದಾಯಿತಲ್ಲ ಸ್ವಾಮಿ. ಇಲ್ಲಿರುವ ಹುಲಿ ಕರಡಿ ಆನೆಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಹಾಗೆ ಬಿಟ್ಟವಲ್ಲ. ಅಯ್ಯೋ ಏನು ಮಾಡಲಿ? ದಶಮ ವೇದನೆಯು ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವುದು. ಶ್ರೀಹರಿ ನಾರಾಯಣ ನೀನೇ ನನ್ನನ್ನು ಕಾಪಾಡಬೇಕು ಸ್ವಾಮಿ, ಕಾಪಾಡಬೇಕು. ಅಮ್ಮ ಅಯ್ಯೋ ಮರದ ಬಲದಾಗೆ ತಾಳಲಾರೆ, ಮರದ ಎರದಾಗೆ ಸೈಸಲಾರೆ, ಅಮ್ಮ ಸೈಸಲಾರೆ. ಪ್ರಭು, ಈ ಘೋರವಾದ ಕಾಡಿನಲ್ಲಿ ನನ್ನನ್ನು ತೊರೆದು ಹೋದಿರಾ? ನೀರನ್ನು ತಳ್ಳುವಾದ ನೀವು ಈ ಕಾಡಿನಲ್ಲಿರುವ ಮೃಗಗಳ ಪಾಲಾದಿರ? ಅದು ಕೂಡ ನನಗೆ ತಿಳಿಯದಾಯಿತಲ್ಲ ಸ್ವಾಮಿ, ತಿಳಿಯದಾಯಿತಲ್ಲ. ಕಂದ ಅಲ್ಲದೆ
ಒಂದು ಮಾಡುವೆನು. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವಾ ಯಾರೇ ಹೇಳಿದ್ದು ಟಾಪ್ ಅಂತ? ಅದೇ ಇನ್ನೊಬ್ಬನೇನು ಹೇಳ್ತಾವನಲ್ಲಿ ಕಳ್ಳ ಅಂತ. ಯಾವ ಅಂತಿದ್ ಕಳ್ಳ ಅಂತ? ಇರ್ಲಿ ಇರ್ಲಿ ಒಂದ್ ಸ್ವಲ್ಪ ನೋಡ್ಕೊತೀನಿ. ಅಲ್ಲ ಹಾಕೊಂಡ್ರಿ ಏನೋ ಹೊಟ್ಟೆ ಪಾಡಿಗೋಸ್ಕರ ಅಲ್ಲೊಂದು ಮಾವಿನ ತೋಟದಲ್ಲಿ ಒಂದು 2 ಮಾವಿನ ಹಣ್ಣು, ತೆಂಗಿನ ತೋಟದಲ್ಲಿ ಒಂದು 2 ಎಳ್ನೀರು ಆಡ್ಕೊಂಡು ತಿಳ್ಕೊಂಡು ಹೆಂಗೋಗಿ ಬದುಕ್ತಾ ಇದ್ರೆ ಆ ಲಕ್ನು ಚಿಕ್ನು ಸೇರ್ಕೊಂಡು ಕಳ್ಳ ಬಂದ ಕಳ್ಳ. ನಾವೇನು ಕಳ್ತನ ಮಾಡ್ತಾ ಇದ್ವಿ, ಅವ್ರ ಅಪ್ಪನ ತೋಟದಲ್ಲಿ ಕಳ್ತನ ಮಾಡಿದ್ವಾ? ಎಲ್ಲ ಅದ್ರಲ್ಲಿ ಬಿದ್ದಲ್ಲಿ ಹೋಯ್ತಾ ಇತ್ತು, ಅಲ್ಲಿತ್ತು ಹೆಂಗೊಂಡು ಒಟ್ಟಪಂಡು ಮಾಡ್ತಾ ಇತ್ತು. ಅದಿರ್ಲಿ, ಸಾಯಂಕಾಲ ಹೊತ್ತು ಎಲ್ಲಪ್ಪ ಇವರಿಬ್ಬರವರಲ್ಲ, ಚಿಕ್ಕ ಲಕ್ಕ. ಸಾಯಂಕಾಲ ಎಲ್ಲಪ್ಪ, ಬೆಳಿಗ್ಗೆ ಕೃಷ್ಣಪ್ಪ ನೋಡೋದಕ್ಕೆ ಹೋದ್ರೆ ಕಳ್ಳ ಬಂದ ಕಳ್ಳ ಅನ್ನೋದು. ಸಾಯಂಕಾಲ ಬೇಕಲ್ಲ ಅವ್ರಿಗೆ, ಅವಾಗ ಎಲ್ಲಪ್ಪ ಅದು ಇನ್ನೊಂದು ಬೇರೆ ಅಂತಾರೆ. ಎಲ್ಲಪ್ಪ ಅದೇನು ಸರಿಯಾಗಿ ಕೇಳಿಸ್ತಿಲ್ಲ ಅದು. ಆಮೇಲೆ ಇಲ್ಲಿ ಬಿಟ್ಟು ಒಂದು ದಿವಸ ಹಂಗೆ ಎದ್ದೆ ಕಣ್ರಿ, ಈ ಸಣ್ಣ ಪುಟ್ಟ ಮಾವಿನಕಾಯಿ ಎಳ್ನೀರು ಕರೆದ್ರೆ ಸರೋಗಲ್ಲ ಅಂದ್ಬಿಟ್ಟು ಅದ್ರಲ್ಲಿ ಏನ್ ತಿರ್ತದೆ, ಹಂಗೂ ಅಂದ್ರು ಕಳ್ಳ ಹಿಂಗೂ ಅಂದ್ರು ಕಳ್ಳ, ಮಾಡಿದ್ರೆ ಸರಿಯಾಗಿ ಹೊಡೆದೇಬೇಕು ಕಳ್ತಾನ ಅಂದ್ಬಿಟ್ಟು ಹೊಂಟೆ ಕಣ್ರಿ. ಈ ಬೆಂಗಳೂರಲ್ಲ, ಇಲ್ಲೇ ಪಕ್ಕದಲ್ಲಿ ಒಂದು ಗ್ರೂಪ್ ಪ್ರವೇಶ ನಡೀತಾ ಇತ್ತು. ಗ್ರೂಪ್ ಪ್ರವೇಶದಲ್ಲಿ ಏನು ಸುಮ್ಮನೆ ಹೋಗಿ ಊಟಕ್ಕೆ ಅಂತ ಅಪ್ಪ ಮಕ್ಕಳು ಅತ್ತೆ ಸೊಸೆ ಎಲ್ಲ ನವರಾಗ ಹಾಯ್ಕೊಂಡು ಸರಾಗ ಮಿಲ್ಕ ಓಡಾಡ್ತಾ ಇದ್ರು. ಸ್ವಲ್ಪ ಯಾಕೋ ಕಣ್ಣು ಅಲ್ಲಿಗೆ ಹಾಯಿಸ್ಕೊಂಡ್ರಿ. ಕಣ್ಣು ಹಾಯಿಸ್ತಾ ಈಗ ಸೊರ ಕಳ್ತನಕ್ಕೆ ಎಷ್ಟು ಗಂಟೆಗೆ ಹೋಗಿ ಕೇಳು? ನಡರಾತ್ರಿ. ತಡರಾತ್ರಿಗೆ ಬರಾಗಲ್ಲ, ನಡರಾತ್ರಿಗೆ ಹೋಗ್ಬೇಕು. ಹೋದೆ ಕಣ್ರಿ 12 ಗಂಟೆಗೆ ಹೋದ್ನಾ. ಇವರು ಬೆಳಿಗ್ಗೆಲ್ಲ ಸಾಕಾಗಿದ್ರಲ್ಲ, ಕಡೆಗೆ ಊಟ ಎಲ್ಲ ಮಾಡಿ ಬಿದ್ಕೊಂಡಿದ್ರು ಕಿಸ್ಕೊಂಡು. ಸಾರ ಪಾರ ಇದ್ವಲ್ರಿ, ಮೆಲ್ಲ ಕಣ್ಣು ಹಾಕ್ತೆ ಒಂಟೆ ಕಣ್ರಿ. ಸಾಕಾಗಿ ಮನೆಗಿರುವ ಕಾಲ ತಗೊಂಡು ನಾನು ಸಾರನ ಪಟ್ಟದ ಕಿತ್ಕೊಂಡೆ ಕಣ್ರಿ. ಅದೇ ಯಜಮಾನ್ ಒಂದು ಸಾರನ ಅವನದೇನು ಕೀಳಿಲ್ಲ, ಆಯಮ್ಮನ್ ಕಿತ್ಕೊಂಡ ಸರನ. ಅವ್ ಯಾರ್ರಿ ಅಂತ ಅಂದು, ನಮ್ಮನ್ ಯಾರೆಲ್ಲ ಬಿತ್ಕಳಿ ಅಂತ ಅಂದಲ್ಲ. ನಾನು ಗಂಡು ಮಾತಾಡ್ತಾನೆ ಕಾಲ್ ತೆಗ್ದಿದ್ದಡಿ ಕಾಲ. ಸರಿ ಅನ್ಬಿಟ್ಟು ಕಿತ್ಕೊಂಡು ಬಂದೆ ಕಣ್ರಿ. ಬಂದ್ರೆ ಮನೆಗೆ ಬಂದ್ರೆ ಕೆಮ್ಮಡಿ ಸರ್ಕಲ್ ಬಂದ್ರೆ ಈ ಲಕ್ನ ಚಿಕ್ನ ಏನಾದ್ರು ಗೊತ್ತಾ, ಅದೆಲ್ಲ ಕಳ್ತನ ಬಿಡ ಅಂತ ಗ್ರೂಪ್ ಪ್ರವೇಶದ್ದವು. ಯಾರೆಲ್ಲ ಕಳ ಮಾಡಿರೋದು, ಆ ಎಲ್ಲಪ್ಪನೇ ಮಾಡಿರೋದು ಕಳ್ತನ ಅಂತ. ಇರ್ಲಿ ಸಾಯಂಕಾಲ ಬರ್ತಾರೆ ಅನ್ಬಿಟ್ಟು ಇದ್ದೇ ಕಣ್ರಿ. ದೂರ್ ಕೊಡ್ತಾರೆ ಕಳ್ಳ ನಿಮ್ಗೆ ಪೊಲೀಸ್ನವ್ರಿಗೆ ಅಂತಂದ್ರು. ಪೊಲೀಸ್ನವ್ರಿಗೆಲ್ಲ ತಾತು ಕೊಟ್ಕೊಳ್ಳಿ ಬಿಡು, ನನಗೆ ನೋಡ್ತದೆ. ಅವರ ತಾತನಿಗೂ ಏಟೆ 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 ನೀರಿದ್ದರೆ ತಲೆಗೇರಿದ್ದರೆ ಅವರ ತಾತನಿಗೂ ಏಟೆ ಅವರ ಅಪ್ಪನಿಗೂ ಏಟೆ.
ತರಿಸಿ ಕೇಳ್ಬಿಟ್ಟಲ್ರಿ ಅದಕ್ಕೆ ಏನ್ ನಿರ್ಧಾರಾಯಿ ತರಿಸಿ ಅದರೊಳಗೆ ಪ್ರಾಂತಿ ತರಿಸಿ ಅದರೊಳಗೆ ಪ್ರಾಂತಿ ತರಿಸಿ ನೀವು ಲಗಾಯ್ತಿ ನಾವು ಲಗಾಯ್ತಿ ನೀವು ಲಗಾಯ್ತಿ ನಾವು ಲಗಾಯ್ತಿ ಹೋಗಿ ಬಂದು ಆಧರಿಸಿ ಸುರ ಬೀರಿದರೆ ತನಗೇರಿದರೆ ಅವರ ತಾತನಿಗೂ ಏಟೆ ಪೊಲೀಸ್ನವ್ರು ಬಂದ್ರೆ ಕಣ್ರಿ ಬಂದ್ರೆ ಏನ್ ಮಾಡ್ಕೊಳಕೈತದೆ ಇತ್ತಿ ದೊಡ್ಡ ಸಾರನ್ನ ತಗೊಂಡು ನಾನು ಕೈ ಕೊಟ್ಟೆ ನಾನು ತಗೊಂಡು ಕಿತ್ಕಿದ್ರೆ ಸರಿ ಅನ್ಬಿಟ್ಟು ಸೇರ್ಕಂಡ ಸೇರಿಸ್ದೆ ಸೇರೋ ಜಾಗಕ್ಕೆ ಆಮ್ಯಾಗ ಅದು ಆಗಲಿಲ್ಲ ಕಣ್ರಿ ಒಂಟೆ ಕುಣುಗ್ಲಿಗೆ ಕುಣುಗ್ಲು ಅಲ್ಲಿ ಹೋದೆ ಅತ್ತ ಇತ್ತ ಬ್ಯಾಂಕ್ಗಳು ತಗೊಂಡ್ರೆ ಎರಡು ಬ್ಯಾಂಕು ಒಡಿಕೋರು ಈಚೆಗೆ ಬರೋರು ಒಡಿಕೋರು ಈಚೆಗೆ ಬರುತ್ತೆ ಹಿಂಗೆ ಬರ್ತಾರ ಅಂತ ನೋಡಿದೆ ಎಲ್ಲ ದುಡ್ಡು ಎತ್ಕೊಂಬತ್ತಾರವ್ರು ಸರಿ ಅನ್ಬಿಟ್ಟು ಒಳಗೆ ಹೋದೆ ಕಣ್ರಿ ದುಡ್ಡೆಲ್ಲ ತಗೊಂಡು ನಾನೇನು ದುಡ್ಡು ಕೇಳಿ ಕೊಟ್ಟಾರ ಏನಿಲ್ವಲ್ಲ ಅಲ್ಲಿ ಆಮಟೆಕಾಯಿ ಆಮೇಲೆ ಸರಿ ಅನ್ಬಿಟ್ಟು ಇದು ಅಗ್ಲದ ಕೆಲಸ ಅಲ್ಲ ನಡರಾಜದ ಕೆಲಸ ಏನ್ಬಿಟ್ಟು ರಾಜ ಒಂಟೆ ಕಣ್ರಿ ತಗಡಿದ್ನಲ್ಲ ಒಂಚೂರ ಹಿಂದಿ ಸರಾಗಿ ಕೊಟ್ಟು ಎನರ್ಜಿ ಒಂಟೆ ಕಣ್ರಿ 12 ಗಂಟೆ ರಾತ್ರಿ ಆಯಿತು ಮೇಲೆ ತಂಬಿನ ಕಟ್ಕೊಂಡು ಒಳಗೆ ಹೊಂಟೆ ಕಣ್ರಿ ಯಾವ ಬಾಗ್ಲು ತೆಗೆದ್ರು ದುಡ್ಡು ಇಲ್ಲಿ ತೆಗ್ರೆ ಒಡವೆ ಎಲ್ಲ ಮಡಿಕಂಡ್ರಲ್ಲ ಗಿರ್ವಿ ಅಲ್ಲಿ ತೆಗ್ರೆ ಒಡವೆ ಇಲ್ಲಿ ತೆಗ್ರೆ ದುಡ್ಡು ಯಾವ ತಗೊಳಂದ ಯಾವ ತಗೊಳ ಎಲ್ಲ ಮಿಣ್ಕ ಸರಿ ಅನ್ಬಿಟ್ಟಿದ್ದೆ ಎಲ್ಲ ಎತ್ತೆ ಕಣ್ರಿ ಪಂಚೇನ ಎತ್ಬಿಟ್ಟು ಎಲ್ಲ ಕಟ್ತೆ ಒಳಿಕೆ ದುಡ್ಡ ಕಂತೇನ ಆಮೇಲೆ ಸಾರ್ಗಳಿದ್ವಲ್ಲ ಬೇಕಲ್ಲ ನಮ್ಮ ಮಿಸಸ್ಗೆ ಬಾಡಿಗೆ ಬಿಟ್ಟೆ ಕಣ್ರಿ ಒಳಗಡೆ ಕಟ್ತೆ ನಮ್ಗೇನು ಗೊತ್ತಿವ್ರು ಸೈರನ್ ಹಾಕೋರಿ ಅಂತ ಕುಯ್ಯೋ ಅಂತ ಸೈರನ್ ನೋಡ್ಬಿಟ್ಟು ಇಲ್ಲೊಂದು ಸಿಕ್ಕಿರಲಿಲ್ಲ ಪೊಲೀಸ್ನವ್ರಿಗೆ ಕುಯ್ಯೋ ಅಂತ ಹೊಡಿತಲ್ರಿ ಸೈರನು ನಾನು ಯಾವ್ದೋ ಕತ್ತೆ ಕುಕ್ಕೋದಿದೆ ಅಂತಂದ್ರೆ ಸೈರನು ಆರೆ ಒಳಗೆ ಬಂದು ನಿಂತವ್ರು ನಮ್ಮ ಮಾವದಿರು ಪೊಲೀಸ್ ಮಾವದಿರು ಇಲ್ಲಿ ಬೈದಿದ್ನಲ್ಲ ಅವ್ರ ಅಪ್ಪ ತಾತ ಅಂತ ಬಂದು ಆಲೆ ನಿಂತವ್ರೆ ಕಡ್ಕೊಂಡು ಈಜಿಡಿಗೆ ಬತ್ತೀನಿ ಪುಟ್ಟಿ ಕೈಯಾಗ ಹಿಡ್ಕೊಂಡ್ರೆ ಹಿಡಿಲ್ಲ ಅಂತ ಹಿಡ್ಕೊಂಡಿದ್ದೆ ಒಳಗೆ ಹಿಡ್ಕೊಂಡು ಹೋದ್ರು ಕಣ್ರಿ ಎಲ್ಲಿಗೆ ನಿಮ್ಮ ಅಮ್ಮನ ಕೊನೆ ಕಡೆ ಅಂತ ಹೇಳ್ಕೊಂಡು ಹೋದ್ರೆ ಇವೆಲ್ಲ ತಡಕ ಎಲ್ಲಿ ಸಿಗ್ತವೆ ಎಲ್ಲ ಜುಬ್ಬ ಎಲ್ಲ ಒಳಗೆ ಟೈಟಾಗಿ ಮಡಗಿದ್ದೆ ಒಳಗೆ ಹಾಕಿ ತಳಿದ್ರು ಇನ್ನೇನು ಮಾಡೋಕೈತೆ ಅವನು ವಿಷಯದಾಗ ತಡ್ತಾನೆ ನಾನೊಂದು ಬಿಡಿ ಸೇದನ ಅಂತ ನೋಡಿದೆ ಎಲ್ಲ ನೋಡಿ ಸೇದ್ತಾ ಇದ್ದೆ 12 ಗಂಟೆ ರಾತ್ರಿ ಆಯಿತು ಸೊಳ್ಳೆ ಮಾವ ತಿಗಣೆ ಮಾವ ಶುರುವಾದ ಕುಯ್ ಅಂತ ಒಂದು ಸೈ ಅಂತ ಒಂದು ಬರುತ್ತೆ ಹೇಳಿಯೋದು ಏನು ಮಾಡೋದು ನನ್ನ ಮನ ಹಿಂಗೆ ಮಾಡ್ತಾವಲ್ಲ ಅಂದ್ಬಿಟ್ಟು ಪೊಲೀಸ್ನವ್ರು ಹಾಕಿರಲ್ಲ ಬಿಟ್ಗೆ ಒಳಗೆ ಕುಂತಿರಲ್ಲ ಜೇನು ನೀವು ಹೆಂಗೆ ಅಂತ ಈ ಲೋಡ್ ತಗೊಂಬಿಟ್ಟು ಮೇಲೆ ತೆಗೆದು ಹಿಂಗೆ ಸೊಳ್ಳೆಗೆ ಹಿಂಗೆ ಹೊಡ್ಕೊತಾ ಇದ್ದೆ ಸೊಳ್ಳೆ ಬಂದವಲ್ಲ ಅಂತ ಹಿಂಗೆ ಹೊಡ್ಕೊತಾ ಇದ್ನಾ ಸೆಕೆ ಬಿತ್ತಿಂದಲ್ಲ ಹಿಂಗೇನು ಹಿಂಗೆ ಬಿಸ್ತವಲ್ಲ ಅಂತ ತಗೋದು ಹಿಂಗೆ ಎಷ್ಟೇ ಅಲ್ಲಿಗೆ ಒಂಚೂರು ಇಲ್ಲ ಕಂಬಿತಕ್ಕೆ ಇನ್ನೇನು ಹಿಂಗೆ ಸಿದ್ದಾನ ಅಂತ ಬಂದ ಮಕ್ಕಳಿಗೆ ಬಂದಲ್ಲ ಲೋಟು ಅಂತ ದುಡ್ಡು ಏನು ದುಡ್ಡು ಅಂದ ನಂದೇ ಕಣ ದುಡ್ಡು ಅಂದೆ ಮೇಲೆ ಅವ್ನು ದುಡ್ಡು ಆಸೆ ಅಲ್ಲ ಪೊಲೀಸ್ಗೆ ಮೇಲೆ ಕೈ ಮಾಡ್ತ ಆಗನಲ್ರಿ ನಾನು ಕೈ ಹಾಕ್ತವನ್ನ ಬಡ್ಡಿ ಮನೆ ದುಡ್ಡು ತಗೊಳಕಾಯ್ತದೆ ಕಲ್ಚಲೇ ಫಸ್ಟು ಅಂದೆ ಈಗ ತೆಗ್ದ ನಾನು ಲಾಕ್ತಂದು ಹೊಂಟೆ ಈಗಲ್ಲ ಪೊಲೀಸ್ ಕೆಲಸ ಇರ್ಲಿ ಎಲ್ಲ ಆಗಿದೆಲ್ಲ ಆಯ್ತು ನಾನೆಲ್ಲಿ ಮಲ್ಲಿ ಬತ್ತಾಳೆ ಸ್ವಲ್ಪ ಕರಿತೀನಿ ಯಾರು ನಾನು ಹೇಳ್ದಂಗೆ ಎಲ್ಲಿ ಮಲ್ಲಿ ಅಂದ್ರಿ ಅವ್ರ ನಾಲ್ಗೆ ಕಟ್ಟದ್ ಅವ್ರ ಕಣ್ಣು ಕಸು ಹುಷಾರು ಬೇಷೆ ಕಣ್ಣು ಹುಷಾರ ಮೇಲೆ ಅಷ್ಟು ಬಂದವನೇ ತಡೆಯಿಂದಲೇ ಇನ್ನು ಅಲ್ಲೇ ಅವನಲ್ಲ ಏನಿನ್ನ ತಡೆಯೋದು
ನಾನೇನು ಅಂತ ಹೇಳದಪ್ಪ ಮಂಗಳವಾಲಿ ಅಂತ ಹೇಳದ ಏ ಅಲ್ಲೇ ಬೆಳಗಿಂದ ಕೂಗ್ತಾ ಇದ್ದೀನಿ ನೀನೇನೇ ಮಾಡ್ತಿದ್ದೆ ಏನಲ್ಲ ಜೈಲ್ ಹೇಳ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಬಂದ್ ಕೂಗಿದ್ರೆ ಇನ್ನ ಇಷ್ಟೊತ್ತಾದ್ರು ಏನ್ ಮಾಡ್ತಿದ್ದೆ ಅದೇ ಕಣ್ರಿ ಹಾ ಸ್ವಲ್ಪ ಹಂಗಾಸಿಂದ ಹೋಗಿ ಇಷ್ಟು ದಪ್ಪ ಆಗಿ ಅಷ್ಟು ದಪ್ಪ ಬಂದಿದ್ದೀನಿ. ಬಿಡು ನೀನ್ ದಪ್ಪ ಆಯ್ತಾನೆ ಹೋಯ್ತಾರೋ ನಾನ್ ದಪ್ಪನಾಗೆ ಹೊಡ್ಕೊಂಬಂದ್ ಕೊಡ್ತಲೇ ಇರ್ತೀನಿ. ಅಯ್ಯಯ್ಯೋ ನೋಡಿ ಎಷ್ಟು ಉದ್ದ ಐತೆ ನನ್ನ ಮಾಂಗಲ್ಯ ಚೈನು. ಸರಿ ಆಗಿದ್ದಾಯ್ತು ಇನ್ನೊಂಚೂರು ನಾನು ಶುರು ಹಚ್ಕೊಳ್ತೀನಿ ನೀನು ಶುರು ನನ್ನ ಪ್ರಾಣಕಾಂತ ಅಲ್ವೇ ನೀವೇ ಒಂದು ಶುರು ಹಚ್ಕೊಂಬಿಡ್ರಿ ನೋಡೋಣ. ಬಾಪ್ಪಾರೆ ಏ ಬಾಪ್ಪಾರೆ ಆಡೋದಿರ್ಲಿ ನಮ್ಗೆ ಅಲ್ಲೆಲ್ಲ ಸೊಳ್ಳೆ ತಿನ್ನೆಲ್ಲ ಕಡೆ ಸಾಕಾಗದೆ ಎಲ್ಲಿ ಮನೇಲಿ ಕುಂತ್ಕೊಂಡಿದ್ದಲ್ಲ ಇನ್ನೊಂದು ಆಡೆ ಬಂದು ನೋಡೇ ಬಿಡ್ತೀನಿ. ಎಲ್ಲ ಸೇರ್ಕೊಂಡು ಯಾಕೆ ಹೊಟ್ಟೆಗೆ ಸ್ವಲ್ಪ ಗುರುಳಾದೈತಾ
ಒಂದ್ ಸ್ವಲ್ಪ ಯಾಕೋ ಹೊಟ್ಟೆ ಯಾಕೆ ಅವರೇ ಕಳ್ಸ ಬಿದ್ದೆ ಬಿಡ ಅವರೇಕಾಳು ಸಂಬಂಧಲ್ಲ ಜೈಲಲ್ಲಿ ಕೊಟ್ರಲ್ವಾ ಒಟ್ಟಿಗೆ ಹೌದೇನು ಮನೇಲಿ ಏನೋ ಅಣಿ ಮಾಡಿಟ್ಟಿದ್ಯಾ ನೋಡೋಣ ಸ್ವಲ್ಪ. ಅಯ್ಯೋ ಅಡಿಗೆ ಮಾಡಲ್ಲ ಏನೈತ್ರಿ ಹಾ ಸ್ವಲ್ಪ ಬಿಸಿ ಮುದ್ದೆ ಹಾ ಉಪ್ಪೆಸರು ಖಾರ ಹಾ. ಆಮೇಲೆ ಇದು ಅದೇ ತರ್ಲೇ ಇಲ್ವಲ್ಲ ಜೈಲಲ್ಲಿ ನಾನೇ ತರಕ್ ಹೋಗ್ಲಿ ಮತ್ತೆ ಅಲ್ಲಿಂದ ಇಲ್ಲಿಂದ ಓಡಾಡ್ಕೊಂಡ್ ಬಂದ್ಬಿಟ್ಟು ಅಂತ ತಂದೇನಾರ ಮಾಡಕ್ಕೆ ಅಯ್ಯೋ ಅಲ್ಲಿಂದ ಹೋಗಿದೆ ಕಣ್ರಿ ಬಾಡ್ತಾರನ ಅಂತ ಹಾ. ಅವ್ನಿನ್ ಗಂಡಿಲ್ಲ ಜೈಲ್ಗೆ ಹೋಗಿ ನೀನ್ ಬಾ ನಾನು ಕೊಡ್ತೀನಿ ಅವ್ನಿಗೆ ಹೆಂಗ್ ಗೊತ್ತಾಯ್ತು ಗಂಡಿಲ್ಲ ಅಂತ ಅವ್ನಿಗೆ? ಪ್ರಪಂಚಕ್ಕೆ ಗೊತ್ತು ನೀನ್ ಹೋಗಿದೆ ಅಂದ್ಬಿಟ್ರೆ ಅವ್ನಿಗೆ ಗೊತ್ತಿಲ್ವೇನ್ರಿ ಹಾ ಅದು ನೀವ್ ಹೋಗಿದ್ರೆ ಅವ್ನಿಗೆ ಅದಕ್ಕೆ ನಾನ್ ಬಾ ಅಂದ ನಾನ್ ಬರಲ್ಲ ಅಂದೆ ಹಾ ಸರಿ ಇರ್ಲಿ. ಹಾ. ಈ ಕಾಡಿನಲ್ಲಿ ಯಾರು ಅಲ್ಲಿ ಹಾ. ಬರ್ತಾರಂಗ ಅವ್ರೆ ಅಲ್ಲ ಕಣ್ರಿ ಗಂಡಸನ್ ಕರ್ಕೊಂಬರ್ಲ ಹೆಂಗಸನ್ ಕರ್ಕೊಂಬರ್ಲ ನೋಡೋಣ ತಡಿ ನೋಡ್ತೀನಿ ಬರ್ಬೇಕಂತ ನೋಡ್ತೀನಿ ಯಾರು ಬರ್ತಾರೆ ಅಂತ. ಓಹೋ ಯಾರೋ ಓರ್ವ ಹೆಂಗ್ಸ್ ಬರ್ತಾರಂಗ ಅವಳೆ ಅವಳಲ್ಲಿ ಇರೋ ಒಡವೆ ವಸ್ತ್ರ ನೋಡಲ್ಲ ಕಣ್ರಿ ಪಾಪ. ಇಟ್ಕೊಂಡು ನಿನ್ನ ಮೇಲೆ ಹಾಕ್ಬಿಟ್ಟು ಒಳ್ಳೆ ವೈನ ಮಾಡಿ ಹಾ. ಕರ್ಕೊಂಬರ್ಬೇಕು ನೋಡ್ ಮತ್ತೆ ಅವಳನ್ನ. ಹೌದಾ ಏನತ್ತ ಮಕ್ಕಳೇ ಅಂತ ಆಗ್ಲಿ ಸರಿ
ತಾಯಿ, ನೀನು ಯಾರು? ಈ ಘೋರ ಅರಣ್ಯದಲ್ಲಿ ಬಂದಿರಲು ಕಾರಣವೇನು ತಾಯಿ? ಅಮ್ಮ ಮಹಾತಾಯಿ, ನಾನು ನನ್ನ ಪತಿಯ ಗ್ರಹಚಾರ ವಶದಿಂದ ಈ ಕಾಡಿನಲ್ಲಿ ಇರುತ್ತಾ ಬಂದೆವು. ರಾತ್ರಿಯ ವೇಳೆಯಲ್ಲಿ ನನ್ನ ಪತಿಯು ನಾನು ಮಲಗಿರುವಾಗ ನನ್ನನ್ನು ಬಿಟ್ಟು ಹೊರಟು ಹೋಗಿರುವರು. ಅದೇ ಸಮಯದಲ್ಲಿ ಕಾಡೆ ಮರದ ಬುಡದ ಅಡಿಯಲ್ಲಿ ಈ ಶಿಶುವನ್ನು ಪಡೆದೆನು. ಅನಂತರ ಅನ್ನ ಆಹಾರವಿಲ್ಲದೆ ನೀರೂ ಸಹ ಇಲ್ಲದೆ ಈ ಕಾಡು ದಾರಿ ನಡೆದುಕೊಂಡು ನನ್ನ ಪತಿಯನ್ನು ಹುಡುಕಿಕೊಂಡು ಬಂದಿರುವೆನು ತಾಯಿ. ಅಮ್ಮ, ನಿನ್ನ ಹೆಸರೇನು ತಾಯಿ? ಅಮ್ಮ ಮಹಾತಾಯಿ, ನನ್ನನ್ನು ಕಶ್ಮಲೆ ಎಂದು ಕರೆಯುವರು ತಾಯಿ. ಅಮ್ಮ, ನೀನು ನಮ್ಮ ಗುಡಿಸಲಿಗೆ ಬರುವುದಾದರೆ ನನ್ನ ಮಗಳಂತೆ ನಿನ್ನನ್ನು ಸಲಹೆ ನೀನು ನಮ್ಮ ಗುಡಿಸಲಿಗೆ ಬರುವೆ ತಾಯಿ. ಅಮ್ಮ, ಅನಾಥಳಾದ ನನ್ನನ್ನು ಇಷ್ಟೊಂದು ಕರುಣದಿಂದ ಕೇಳುತ್ತಿರುವ ನಿಮಗೆ ನನ್ನ ಅನಂತ ನಮಸ್ಕಾರಗಳು ತಾಯಿ. ಆಗಲಿ, ನಿಮ್ಮ ಇಷ್ಟದಂತೆ ನಿಮ್ಮ ಸಂಗಡವೇ ಬರುವೆನು. ಬಾ ತಾಯಿ. ಹೋದ ಕಾರ್ಯವೆಲ್ಲವೂ ಹೋಯಿತು ಸ್ವಾಮಿ. ಎಲ್ಲಿ ಏನೋ ಅಪಜಯ. ಏ ಅಪಜಯ, ನಿನ್ನ ಕಜ್ಜಾಯ ಮಾಡ್ಬೇಕಾಯ್ತದ ಅಪಜಯ. ಇಲ್ಲ ಸ್ವಾಮಿ, ಜಯವೇ ಆಯಿತು. ಹಾ, ಹುಷಾರ ಕರ್ಕೊಂಡ್ ಬರ್ಬೇಕು. ಆಯ್ತು ಸ್ವಾಮಿ. ಎಲ್ಲಿ ನಾನ್ ಮಾಯ ಮಾಡಿದ್ದೀನಿ, ಇನ್ನ ತೋರಿಸ್ತೀನಿ, ಇಲ್ಲ ಕಾಣ್ತಾ ಇಲ್ಲ. ಇಲ್ಲೇ ಇದ್ದೀರಿ ಸ್ವಾಮಿ. ಕರ್ಕೊಂಡ್ ಬರೋ ಹುಷಾರಾಗೆ. ಬಾ ತಾಯಿ. ಭಯವಾಗುವುದಮ್ಮ. ಜುಟ್ಟಾಂಗ್ ಜುಟ್ಟಾಂಗ್ ಚಕ್ಕ ಚುಕ್ಕಿ ಎನ್ನುತ್ತಾ ಎಲ್ಲಿ ನೀನು ಹೋದ ಕಾರ್ಯ ಏನಾಯ್ತು? ಜಯವಾಯಿತು ಸ್ವಾಮಿ. ಏನು ಹೆಂಗಸನ್ನು ಕರೆತಂದಿರುವೆನು. ಹೆಂಗ್ಸ್ ಮೇಲೆ ಏನು ಇಲ್ವಲ್ಲ ಅಲ್ಲಿ? ಒಡವೆ ಅಲ್ಲ ಏನು? ಅದೇ ಹಳೆ ಬಟ್ಟೆ ಇಳೆ ಬಟ್ಟೆಯಲ್ಲಿ ಏನೋ ತೋರ್ತಾವ್ರೆ ಸ್ವಾಮಿ. ಆಕೆ ಮುಖವನ್ನು ನೋಡಿ ನಿಮ್ಮ ಅಜ್ಞಾನವೆಲ್ಲ ಹೋಗಿ ಸುಜ್ಞಾನವೂ ಬರುವುದು ಸ್ವಾಮಿ. ಅಜ್ಞಾನ ಗಿಜ್ಞಾನ ಏನಪ್ಪ ಈ ಹೊಸ್ತಾಗಿ ಹೇಳ್ತಾಳೆ, ಅಜ್ಞಾನ ಸುಜ್ಞಾನ. ಓ ಸ್ವಾಮಿ, ನೋಡಿ ಆಕೆ ಮುಖವನ್ನು ನೋಡಿ ದೇವತೆಂತೆ ಕಾಣುತ್ತಿರಲಿಲ್ಲವೇ? ಇರ್ಲಿ, ನೋಡ್ತೀನಿ ತಡಿ ಒಂದು ಸ್ವಲ್ಪ ಸ್ವಲ್ಪ ಬಾಡೋದಿದೆ ಕಡೆ ಮಕ್ಕ ಬಾಯಿ ಮರ ಬಾಡೋದ ಬಾಡೋದ. ಇರ್ಲಿ ಇರ್ಲಿ, ಸ್ವಲ್ಪ ನೋಡಿ ಕನಿಕರ ಉಡ್ಸಿ. ನೋಡಿ ಕನಿಕರ ಏನ್ ಬಂತು? ಏ ಇಲ್ಲಿ ಇರ್ಲಿ, ಕರ್ಕಂಬ ಸ್ವಲ್ಪ ಮುಂದೆ ಕರ್ಕಂಬ ನೋಡೋಣ. ಬಮ್ಮ, ಎದುರು ಬೇಡ ಬಾ ತಾಯಿ. ಎಲ್ಲಿ ಈ ತಾಯಿಯ ಮುಖವನ್ನು ನೋಡಿದ ತಕ್ಷಣವೇ ಈ ನನ್ನ ಕತ್ತಿದ ಕೋಪ ಎಲ್ಲ ಗತ್ತಿದೆಲ್ಲ ಕೆಳಗೆ ಇಳಿದೋಯ್ತಲ್ಲ, ಏನ್ ಮಾಡೋದು? ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಇರ್ಬೋದು. ಏನು ಸ್ವಾಮಿ, ತಾಳ್ಮೆ ಏನಾರು ಬಿಸಾಕ್ಬಿಡ್ತೀನಿ. ಸ್ವಾಮಿ. ಬೆಳಗ್ಗೆ ಬೇಡ, ಇನ್ನ ಬೇಡ ಅದು. ಇನ್ನ ಕಳ್ತನ ಸುತ್ತನ ಯಾವ ಬೇಡ.
ಹೆಸರು ಕಶ್ಮಲೆ ಎಂದು ಕರೆಯುವರು. ನಾನು ನನ್ನ ಪತಿಯ ಗ್ರಹಚಾರ ವಶದಿಂದ ರಾತ್ರಿಯ ವೇಳೆಯಲ್ಲಿ ಮಲಗಿರುವಾಗ, ಕಾಡಿನಲ್ಲಿ ಮಲಗಿರುವಾಗ ನನ್ನ ಪತಿಯು ನನ್ನನ್ನು ಬಿಟ್ಟು ಹೊರಟು ಹೋಗಿರುವರು. ಅದೇ ರಾತ್ರಿ ತಾರೆ ಮರದ ಬುಡದ ಅಡಿಯಲ್ಲಿ ಈ ಮಗುವಿಗೆ ಜನ್ಮವನ್ನೂ ನೀಡಿರುವೆನು. ನಂತರ ಅನ್ನ ಆಹಾರವಿಲ್ಲದೆ ನನ್ನ ಪತಿಯನ್ನು ಹುಡುಕಿಕೊಂಡು ಈ ಮಾರ್ಗವಾಗಿ ಬಂದಿರುವೆನು. ಅನಾಥಳಾದ ನನ್ನನ್ನು ಇಷ್ಟೊಂದು ಕರುಣದಿಂದ ಕೇಳುತ್ತಿರುವ ನಿಮಗೆ ಅಣ್ಣಯ್ಯ ನನ್ನ ಅನಂತ ನಮಸ್ಕಾರಗಳು. ಅಣ್ಣಯ್ಯ, ಅನಂತ ನಮಸ್ಕಾರಗಳು. ಎಲೆ ಈಕೆಯ ಮುಖವನ್ನು, ಈ ಮಗುವನ್ನು ನೋಡಿದರೆ ನನ್ನ ಕರುಳು ಕಿತ್ತಂಗಾಯ್ತದೆ. ಏನಾದರೂ ಮಾಡಿ ಈ ಮಗುನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಆಗುತ್ತೆ. ಈ ತಾಯಿ ಮಗುವನ್ನು ಕರೆದುಕೊಂಡು ನಮ್ಮ ಮನೆಗೆ ಹೋಗಿ ಸ್ವಲ್ಪ ತಂದು ಮಡಿಗಿನಲ್ಲ ಸ್ನಾನ ಮಡಿ ಮಾಡಿಸಿ ಒಡೆ ವಸ್ತ್ರನ ಹಾಕಿ ನಾಮಕರಣ ಗೀಮಕರಣ ಅಂತ ಒಂಚೂರು ಮಾಡ. ನಿನ್ಗಂತೂ ಆಗ್ಲಿಲ್ಲ, ಇದು ಮಗುನಾರ ಸಾಕೊಂಡು ಮಾಡೋದು ಈ ಬಡಿ ನಾನೇನ್ ಮಾಡೋದು. ಕರ್ಕೊಂಡು ಸ್ನಾನ ಮಡಿ ಮಾಡಿಸಿ ಅದಲ್ಲ ಸ್ನಾನ ಮಾಡಿ ಮಾಡ್ಕೊತೀವಿ. ನಾಮಕರಣ ಗೀಮಕರಣ ಮಾಡೋದು ಆಡಲ್ಲ. ಸ್ನಾನ ಮಾಡಿ ಮಾಡಿಸ್ತೀಯಾ? ಸರಿ.
ಮಾಯವಾಗಿರವಳಲ್ಲ. ಇದೇನು ಮುಂದೆ ಗತಿ ಪರಮಾತ್ಮ, ಮುಂದೆ ಗತಿ ಇರಲಿ, ಮುಂದಕ್ಕೆ ಹೋಗಿ ನೋಡುವೆನು. ಅಯ್ಯೋ ಪರಮಾತ್ಮ, ನನ್ನ ಪ್ರಿಯ ಪತ್ನಿಯಾದ ಚಂದ್ರಾಸೆಯನ್ನು 10 ಕಾಗೆಗಳು ಮುತ್ತಿಕೊಂಡು ಉಲ್ಲಾಸದಿಂದ ತಿಂದಿರುವಂತೋ ನಿಶ್ಚಯ. ಅಯ್ಯೋ ಪರಮಾತ್ಮ, ಅವಳ ಕಂಟಕದ ಮಾಂಗಲ್ಯವಾದರೂ ಸಿಕ್ಕಿದರೆ ಕೆಲವು ದಿನಗಳಾದರೂ ಉದರ ಪೋಷಣೆಯನ್ನು ಮಾಡಿಕೊಳ್ಳಬಹುದಾಗಿತ್ತಲ್ಲ. ಅದಕ್ಕೂ ಮಾರ್ಗವಿಲ್ಲದಂತೆ ಮಾಡಿದೆಯಾ? ಹತಭಾಗ್ಯ ನಿಜ ಸತ್ಯವ್ರತನೇ, ನಿನ್ನ ಜನ್ಮಕ್ಕೆ ದಿಕ್ಕ ದಿಕ್ಕ. ಮಾನಸಲಾಗಿ ಬರುವೆ ದುರ್ದೈವವೇ ಮನಚಲನತೆ ದುರ್ದೈವವೇ
ಪಡೆದುತ್ತಿರುವನು. ಇವರನ್ನು ನನ್ನ ಪ್ರಿಯ ಪತ್ನಿಯ ಚಂದ್ರಾಸಿಯನ್ನು ಹುಡುಕಿಕೊಂಡು ಈ ಕಾಲುವಾಗಿ ಹಿಡಿದು ಹೋಗಬೇಕು. ಎಲ್ಲಪ್ಪ ಇವರು ಬಂದ್ರಲ್ಲ ಕುರಿ ಎಲ್ಲಿ ಬಿಟ್ರಲ್ಲ ಸೀರಿಕ ಎಲ್ಲೋಗಿದ್ದ ಕರಿಯ ಇಷ್ಟು ದಿವಸ ನೀನು ಇಲ್ಲೇ ಇದ್ನಲ್ಲಪ್ಪ ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ನಾನು ಮೆಣಸು ಮನೆಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ನೀನ್ ಯಾಕೆ ಹೋಗಿದ್ದೆ ಲೇ ನಮ್ಮ ಅತ್ತೆ ಅವಳು ಎಣ್ಣಾಗಿರೋ ಸೊಪ್ಪು ಹಾಕಕ್ ಹೋಗಿದ್ದೆ ನೀನ್ ಯಾಕೆ ಹೋಗಿದ್ದ ಅವಳು ಮರಿ ಹಾಕ್ತಿದ್ದು ನಾನು ಗುಡ್ಸಕ್ ಹೋಗಿದ್ದೆ ಆಯ್ತು ಆಳ್ಬಿದ್ದು ಹೋಗು ನಾನು ಹೋಗ್ಬೇಕಾದ್ರೆ ಇಲ್ಲಿ 108 ಗುಂಡು ತೋಡಿದ್ದು 108 ಎಣನೆಲ್ಲ ಮುಚ್ಚಿದ್ದು ಇದೆಲ್ಲಲ್ಲ ಒಂದು ಇಲ್ವಲ್ಲು ಹಿಂದೆ ಹೋದು ಲೇ ನನ್ಗೆ ಯಾಕೋ ನಿನ್ ಮೇಲೆ ಏನ್ ಮಾರಕ್ಕಲ್ಲ ಅನುಮಾನ ಏನ್ ಬರ್ತದೆ ಆಮೇಲೆ ಕರೆಂಟ್ ಹೋಗಿತ್ತಲ್ಲ ಇವನೇನ್ ಮಾಡ್ತದ ಗೊತ್ತಾ ಆ ಟೆಂಟ್ ಹಿಂದ್ಗಡೆ ಸುಸು ಮಾಡ್ತಾ ಇದ್ನ ಇವನು ನೀನೇನ್ ಮಾಡ್ತಿದ್ದೆ ನಾನು ಉಸಿರು ಬಿಡ್ತಿದ್ದೆ ಲೇ ನಿಂದೇ ಈ ಕೆಲಸ ಅಕ್ಕಿ ದುಡ್ಡು
ಕಾಯಿ ಬೆಲ್ಲ ಅದ್ರ ಮ್ಯಾಗ ವಸ್ತ್ರ ಎಲ್ಲ ಒಂದು ಕಾಣ್ತಿಲ್ಲ. ಲೋ ಲೋ ನಾನು ಕ್ಯಾಂಪ್ತಾಳಿ ಭೂಮನ ಸತ್ವಾಲು ನಾನಂತೂ ಬಂದಿಲ್ಲ. ಇಲ್ಲ ಇದು ಯಾವ್ದೋ ಒಂದು ಎಡ ಬಿದ್ದದೆ. ಇಲ್ಲಿ ಯಾವ್ದೋ ಒಂದು ಎಡ ಬಿದ್ದದಲ್ಲ ಇಗಳ ಇಗಳ ಲೇ ಗೊತ್ತಿಲ್ಲ ಬೀರಪ್ಪಂಗೆ. ನೋಡಂತೀರಾ ಲೇ ಬರ್ಲಿಲ್ಲ ಲೇ ಲಾಡಿ ಎಲ್ಲ ಕಡೆ ನಾಡಿ ಅಯ್ಯೋ ಮುಂಡೆ ಅದ ಬರ ಇಲ್ಲಿ ಲೇ ಬರ ಇಲ್ಲಿ ಆ ಕಡೆ ನೋಡ್ಲ ಸರಿಯಾಗಿ ನೋಡ್ಲ ಕರಿಯ ಕಾಳ. ಏನ್ ಮಾಡ್ತಿರ್ಲ ನಾನು ಹೆಣ್ರ ಮಕ್ಕಳನ್ನ ಸರಿಯಾಗಿ ನೋಡ್ರಲ್ಲ. ಕರಿಯ ನನ್ಗೆ ಯಾಕೋ ಅನುಮಾನ ಇವ್ನು ಎದ್ದವನು ಇಲ್ವೋ ನೀನ್ ಹೇಳ್ದಂಗೆ. ಏ ಕರಿಯ ಎಷ್ಟೊತ್ತಾಯ್ತಲ್ಲ ನೀವು ನೋಡಿ ಕಿಡ್ದಲೇ ನಮ್ಮ ಮನೆ ಹಾಳು ಮಾಡ್ಬಿಡ್ತಿಲ್ಲ ಕರೆ ಕುರಿ ಅಂತೂ ಮೇಸಲ ಕಾಣಲ್ಲ ನೀವು ಗುರುವೆ. ಲೋ ಇಬ್ರು ಕಾಳ ನನ್ನ ಮಕ್ಕಳು ಇಬ್ರು ಕಾಳ ನನ್ನ ಮಕ್ಕಳೇ ಕಾಣಲ್ಲ ಇವರು. ನಾನೇನೋ ಕುಯ್ದು ಬಿಟ್ರಪ್ಪ ಅವಂದ. ಇವನಲ್ಲ ಬೀರಪ್ಪ ಅಂತ ಬೀರಪ್ಪ ಬೀರಪ್ಪ ಕಳ್ಳ. ನಾನು 7 ಯಜಮಾನ. ನೀನು ಏನೇನೇನೇ ನ್ಯಾಯ ಮಾಡ್ತಿ? 7 ಯಜಮಾನ. ಏನೇನ್ ನ್ಯಾಯ ಮಾಡ್ತೀಯೋ? ಏನೇ ನ್ಯಾಯ ಮಾಡ್ತೀನಿ. ಗಂಡನ್ ಕೊಟ್ಟವ್ರಿಗೆ ಹೆಣ್ರು ಕೊಡಿಸ್ತೀನಿ. ಆಮೇಲೆ ಕಿತ್ತೋಗಿರೋ ಸಂಸಾರಗಳ ನ್ಯಾರ ಮಾಡ್ತೀನಿ, ಹೆಣ್ಣು ಕೊಡಿಸ್ತೀನಿ. ಇಷ್ಟು ಕೆಲಸ ಎಲ್ಲ ನಾನೇ ಮಾಡೋದ್ ಕಳ್ಳ. ಈಗ ಈ ಮಶಾಣಕ್ಕೆ ನೀನು ಬಂದಿಲ್ಲ ನಾನು ಬಂದಿಲ್ಲ ಅಂದ್ಮೇಲೆ ಮಶಾಣ ಯಾರಿಗಿತ್ಲ? ಈ ಮಶಾಣ ಯಾರಿಗಿತ್ಲ? ಅಲ್ಲ ತಳಿ ಅಜ್ಜಿಂತ ಕಾಮೇಲೆ ಹೋಗೋಣ ಎಲ್ಲ ಹೆಜ್ಜೆಕ್ಲಲ್ಲಿ ನೋಡ್ತೀನಿ. ಇಕ್ಲಾ ನನ್ನ ಮಗನ ಹೆಜ್ಜೆಯಲ್ಲಿ ಕರಿಯ ಮಗನೇ ಕರಿಯ ಹೆಜ್ಜೆ ಇಕ್ಲಾ. ನೀನ್ ನೋಡೋಣ ನೀನ್ ಇಕ್ಲ ನೀನ್ ಇಕ್ಕುದ್ ನಾನು ಏ ನನ್ನ ಅಗ್ರ ಮಗನ ಇಕ್ಕಿ ಹೆಂಗ ಲೇ ಇಕ್ಲಾ ಕರಿಯ. ಆ ಇಕ್ಲಾ ಎದುರುಗಡ ಇಕ್ಲಾ. ಲೇ ಕರಿಯ ಲೇ ಕರಿಯ. ಇನ್ನೂ ಒಂಚೂರು ಗೊತ್ತಾದ ಕಾರಣ. ಲೇ ಇಕ್ಲಾ ಇಕ್ಲಾ. ನೋಡ್ಲೇ ಇಲ್ಲ ಏ ಕರಿಯ ಇನ್ನೂ ಒಂದು ಇಂಚು ಬಿಟ್ಟದೆ ನಿಂತು ಅಲ್ಲ ನಂದೇನ್ ನೋಡ್ಲ. ಎಲ್ಲ ನನ್ನ ಮಗನೇ ನಿಂದು ಒಂಚೂರು ಬಿಟ್ಟದಲ್ಲ. ಯಾರೋ ದಡಿ ನನ್ನ ಮಗ ಬಂದವನ್ ಕಳ್ಳ. ಎಲ್ಲ ಮಾಡೋದಿದ್ಗೆ ಈಗ ಅವ್ನು ತರ ಮಾಡು ಅಲ್ಲಿ ಕೂತ್ಕೋ. ಏ ಬೇರೆ ಬಜ ಏ ಏನಲ್ಲ ನಿಮ್ದು ಬೀರಜ ಏನ್ ಅಳ್ತಾ ಮಾಡ್ತಾ ಇದೀವಿ ನಿಮ್ಗೇನಂತೆ? ಏನ್ರಲ್ಲ ಅಳತೆ ಮಾಡ್ತೀರಿ. ಈ ಜಾಗ ನಂದು ಕಳ್ಳ. 11 ದಿವಸ ಬಂದವನು 12 ದಿನಕ್ಕೆ ಸಿಗ್ತಾನೆ. ನೀನ್ ಅಲ್ಲಿ ನಿಂತ್ಕೋ ಕಾರ್ಯಮೇಳ ಮೇಲೆ. ಏ ಆ ಕಡೆ ಮರ ನೀನ್ ನಿಂತ್ಕೊ, ಈ ಕಡೆ ಮರ ನಾನು ನಿಂತ್ಕೊತೀನಿ. ಯಾರ ನನ್ನ ಮಗ ಬರ್ತಾನೆ ಬರ್ರಿ.
ಕಾಣವಿರುವುದು. ಇರಲಿ, ಹತ್ತಿರಕ್ಕೆ ಹೋಗಿ ನೋಡುವೆನು. ಓಹೋ, ಹಣ್ಣು ಬಟ್ಟೆ ಕಾಸುಗಳು ಇರುವುದು. ಕಾಸನ್ನು ತೆಗೆದು ಹಣ್ಣು ಬಟ್ಟೆ ಕಾಸನ್ನು ತೆಗೆದುಕೊಂಡು ಉದರ ಪೋಷಣೆಯನ್ನು ಮಾಡುವೆನು. ಎಲ್ಲಿರಲಿಲ್ಲ ನನ್ನ ಮಕ್ಕಳ ನೋಡಲ್ಲ. ನೀನ್ ನನ್ನ ಅಂತಿದೆ, ನಾನು ನಿನ್ನ ಅಂತಿದೆ. ಏ ಈ ಜಡಿ ನನ್ನ ಮಗ ಬಂದ ನೋಡಲ್ಲ. ಕಡ್ಸಿನಲ್ಲಿ ಕಳಂಗಿನ ಮಿಂಡ್ರಿ ಇವನು. ಬಾಯ್ಲಿ ಬಾಯ್ಲಿ ಅಲ್ಲ, ಏ ಬಿಡಲ್ಲ, ಯಾಕಿರಲ್ಲ ಬಿಡಲ್ಲ, ಬಡಿಬೇಡಿ. ಏ ಕರಿಯ ಕೆಂಚ ಬಿಡ್ರಲ್ಲ ಅವ್ರನ್ನ, ಬಿಡ್ರಲ್ಲ ಅವನ್ನ. ಬಿರಜ, ಈ ಮಸಾಲೆ ಯಾರ್ದ್ಲ? ನಿಮ್ ಮಗನ ನಿಮ್ ತಾತಂದು ಕಳ್ಳ. ನಮ್ ತಾತ ಪೋತಿ ಆದ್ಮೇಲೆ ಅವ್ರ ತಾತಂದು. ನಮ್ ತಾತ ಪೋತಿ ಆದ್ಮೇಲೆ ನಿಮ್ಮಪ್ಪ ನಿಮ್ಮಪ್ಪ ನಮ್ಮ ಅಪ್ಪ ಗೊಟಕ್ ಮೇಲೆ ನಿನಗೆ ಕಳ್ಳ. ನಿನಗೆ ಕಳ್ಳ ಅಲೇ, ನಿನಗೆ ಕಳ್ಳ. ಎದು ಬೇಡ. ಮತ್ತೆ ಇವ್ರು ಬಂದು ನಮ್ಮ ಮಶಾನದಲ್ಲಿ ಎಣದ ಮೇಲೆ ಇದ್ದಿದ್ದು ಅಕ್ಕಿ, ಕಾಯಿ, ಬೆಲ್ಲ, ಬಾಳೆಹಣ್ಣು, ಬೆಲ್ಲ ಮರಿ ಎಲ್ಲ ಎಲ್ಲ ಕಿತ್ಕೊಂಡು ಹೋಗ್ತಾನಲ್ಲ. ನಮ್ಮ ಹೆಂಡತಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋದಿಲ್ಲ. ಯಾಲೇ ನಾನಿರೋದು ಯಾಕಿರಲ್ಲ, ನ್ಯಾಯ ಮಾಡ್ತೀನಿ ಇರಲ್ಲ. ಹೊಸ ತಡ್ಕೊಳ, ಹೊಸ ಹೇಳದಕ್ಕೆ ತಡ್ಕೊಳ್ಳು. ಇನ್ನು ಅದೇ ಹೇಳ ಹೇಳ ಹೇಳ. ಅಲ್ಲ ಕಣೋ, ಇವನ್ ಕದ್ದಿರೋದು ಸರಿನಾ ತಪ್ಪ? ತಪ್ಪು ಕಳ್ಳ. ತಪ್ಪು ಕಳ್ಳ, ತಪ್ಪು ಕಳ್ಳ, ತಪ್ಪು ಕಳ್ಳ. ಕೊಡಿಸ್ತೀಯಾ? ನಿನ್ಗೇನಾರ ಓಡಿಸ್ತೀನಿ, ಸುಮ್ಮನೆ ಇರಲ್ಲ. ನಾನು 700 ಯಜಮಾನ, ನಾನು ಬಂದಿರೋದು ಯಾಕಿಲ್ಲ, ನ್ಯಾಯ ಮಾಡೋದಲ್ಲ. ಅದು ಅಪ್ಪನ್ ಬಿಟ್ಟಿದ್ ಮಾತು. ಈಗ ಬಾಯ್, ಹಳೆ ಕಳ್ಳ ಹೊಸ ಮಳ್ಳ ಅನ್ನಂಗೆ ನಾನು ಹೊಸ ಬಂದಿದ್ದೀನಿ. ನೀನ್ ಹಳೆ ಕಳ್ಳ, ನಾನು ಹೇಳ್ದಂಗೆ ಕೇಳಂಗಿದ್ರೆ ಈ ಕರೆಗುಡ್ಡೆ ಇದೆಯಲ್ಲ, ಕಲ್ಗುಡ್ಡೆ, ಅದ್ರ ಹಿಂದ್ಗಡೆ ಒಂದು ಪಾಳು ಬಾವಿ ಇದೆ. ತಲೆ ಕೆಳಕ್ ಮಾಡಿ, ಕಾಲ್ ಮ್ಯಾಚ್ ಮಾಡಿ ಬಿಟ್ಬಿಡೋಣ. ನೀನ್ ಹೇಳಂಗೆ ಮೇಡಮ್ ಬಿಡು. ಏನ್ ರಮೇಶ್ ಎತ್ಕೊಳ್ಳ ಹೇಳ್ತೀರಿ? ಲೇ ಬಿಡ್ಲ, ಲೇ ಬಿಡ್ರ, ಲೇ ಹೊಡೆಯಬೇಡಿ ಗುಡಾಚಾರ, ಹೊಡಿಬೇಡಿ ಬಿಡ್ಲ. ನಾನು ಯಾಕೆ ತೀರ್ಮಾನ ಮಾಡ್ತಿರಲ್ಲ, ಲೇ ಕೈ ಕರಿಯ ಕಾಳ. ನೀನು ಇಲ್ಲಿ ಬಂದಿದ್ದಿ? ಅಯ್ಯ ಅಯ್ಯ, ಏನೇನ್ ತಗೊಂಡಿದ್ದೆ ಕೊಟ್ಬಿಡಪ್ಪ. ಸ್ವಾಮಿ, ಕಾಸನ್ನು ಖರ್ಚು ಮಾಡಿಕೊಂಡಿರುವರು, ಅಕ್ಕಿಯನ್ನು ಉದರ ಪೋಷಣೆಯನ್ನು ಮಾಡಿಕೊಂಡಿರುವರು. ನನ್ನಲ್ಲಿ ಉಳಿದಿರುವುದು ಇದೊಂದು ವಸ್ತ್ರ ಮಾತ್ರ ಸ್ವಾಮಿ. ಇದ ಹೌದು ಸ್ವಾಮಿ. ಲೇ ಕರಿಯ ಕಾಳ. ಅಲ್ಲ ಕಳು ಇಟ್ಕೊಳ್ಳ ನಂದ, ನನ್ ಕತ್ತಿ ಇಟ್ಕೊಳ್ಳ. ಲೇ ಅಲ್ಲ ಇದೊಂದು ತಗೊಂಡಲ್ಲ, ತಗೊಂಡೋಗಿ ಅವನ ಹೆಂಡ್ರಿಗೆ ನೈಟಿ ಆಯ್ತದೆ. ಹಲೋ, ನನ್ನ ಹೆಂಡ್ರು
ಅವ್ನು ನೋಡ ಕಿಡಂಬಿ ಬಾಯಿ ಬಿಟ್ರೆ ಗೋಡಂಬಿ ನಂಗೆ ಲೋ ಬಿರಜ ಇದು ನೀನು ಹೇಳಲ್ಲ. ಹೇಳ ಒಂದು ನೈಟಿ ಹೊಲಿಸಿ ನೀನು ನೈಟಿ ಕುಡ್ಕೊಂಡ್ಬಿಡು ನಾನು ಸಾಮಾನು ಕೊಡಿ ಅದು ಹಚ್ಚಿದ್ರೆ ಒಂದು ಶಣಕಾಲನಾದ್ರೂ ತಡ್ಕಾದಂತಲ್ಲ ಹೊಟ್ಟೆ ಒಂದು ಶಣಕಾಲನಾದ್ರೂ ಕೆಚ್ಚ ಮಾಮೂಲಿ ಇದ್ದವನಿಲ್ಲ ಎಲ್ಲ ಹೊಂಟಗವನೆ ಅವ್ನಿಗೇನು ಗೊತ್ತಾಗಲ್ಲ ಈಗ ಇಷ್ಟಕ್ಕೆ ಕೂಲಿ ಸ್ಟಾಪ್ ಹಾಕಣ ಇನ್ನೊಂದಿನ ಬರ್ದಂಗೆ ಹೇಳು ಇನ್ನೊಂದಿನ ಬಂದ್ರೆ ಅವನ್ಗಾಗೋ ಮರ್ಯಾದೆ ನಿನ್ಗಾಯ್ತಂತೆ ಅಪ್ಪಣೆ ಹೇಳಿ ಕಳ್ಸು ಅಪ್ಪ ಅಪ್ಪನೇ ಈ ನನ್ನ ಮಕ್ಕಳಿಗೆ ಯಾಕಪ್ಪ ಸೇರ್ಕೊಂಡಿ ನೀನು ಕುಡುಕ್ ನನ್ನ ಮಗ ನಾವು ಅಯ್ಯೋ ನೋಡಪ್ಪ ಅಕ್ಕಿನ ಅನ್ನ ಮಾಡ್ಕೊಂಡು ಉಣ್ಕೊಬಿಟ್ಟವ್ನೆ ಕಾಸ ಬಳಸ್ಕೊಬಿಟ್ಟವ್ನೆ ಈಗ ನಾನ್ ಯಾಕೆ ತೀರ್ಮಾನ ಮಾಡ್ತೀನಿ ಎಲ್ಲಪ್ಪ ವಸ್ತ್ರ ನಿಂದು ಆಯ್ತು ಈಗ ಬುಡ್ಲ ಈಗ ಅಲ್ಲೇ ಹೊಟ್ಟೆ ಪಡೆ ಬಳಸ್ಕೊಬಿಟ್ಟ ಕಾಸು ಅಕ್ಕಿ ದುಡ್ಡು ಬಳಸ್ಕೊಬಿಟ್ಟ ಓರ್ಲ ವೈದ್ಯ ನನ್ನ ಮಕ್ಳ ಬಡಿಲ ಈಗ ವೈದ್ಯ ನಮ್ಮ ಮಕ್ಕ ಹೊಡಿತೀನಿ ನೋಡಿ ಈಗ ಬಡಿತೀನಿ ಈಗ ಓರ್ಲ ಅಪ್ಪ ಅಪ್ಪ ಯಾಕಪ್ಪ ನನ್ನ ಮಕ್ಳ ಕೈ ಸೇರ್ಕೊಂಡಿ ನೀನು ಯಾವ ಊರೋ ಯಾವ ಕೇರಿಯೋ ತಕೋ ಈ ಜೋಳಿಗೆ ಕೊಡ್ತೀನಿ ಇದನ್ನ ಹಾಕೊಂಡು ಭಿಕ್ಷಾ ಮಾಡ್ಕೊಂಡು ಊರೂರ ಮೇಲೆ ಹೆಂಗೋ ನಿನ್ನ ಹೊಟ್ಟೆ ಹೊರ್ಕೊಂಡು ಜೀವನ ಮಾಡ್ಕೊಂಡು ಹೋಗಪ್ಪ ಅಪ್ಪ ಅಪ್ಪ ಈಗ ನೀನು ನನ್ನವು ಕುರಿಗಳಿವೆ ಕುರಿಗಳು ಮೇಯಿಸ್ಕೊಂಡು ಹುಷಾರಾಗೆ ಈ ಕಡೆ ತೋಳ ಬರ್ತದೆ ಈ ಕಡೆ ಚಿರತೆ ಬರ್ತದೆ ಈ ಕೆಂಪನಹಳ್ಳಿಲಿ ನಾಯಿಗಳು ಬೇರೆ ಜಾಸ್ತಿ ಕೋಳಿ ಅಂಗಡಿ ಸೇರ್ಕೊಂಡ್ಬಿಟ್ಟು ನಮ್ಮವೇ ಎರಡು ತಿನ್ಬಿಟ್ಟ ಕಣಪ್ಪ ಜಾಪಾನುವಿಗೆ ಕಾಯಿ ಇದೆಲ್ಲ ನಮ್ಮ ಹೆಂಗಸರು ಅಡ್ಗೆ ಮಾಡುವಳೆಯ ಎರಡು ಆಳ್ಗೆ ಹೆಚ್ಚಾಗಿ ಮಾಡುವ ಅಂತ ಹೇಳಿ ಮುದ್ದೆ ಜಾಸ್ತಿ ಮಾಡುವ ಅಂತ ಹೇಳಿ ಇಲ್ಲೆಲ್ಲೋ ಮನೆಗಳೇ ನಾನು ಊಟ ಮಾಡ್ಕೊಂಡು ನನ್ಗೂ ತುಂಬಾ ಹೊಟ್ಟೆ ಹಸಿತದೆ ನಿನಗೂ ತಗೋಬರ್ತೀನಿ ನಾನ್ ಬರೋ ಗಂಟ ಜಾಪ ಅಂತೇಳಿ ಕುರಿ ಕಾಯಪ್ಪ ಆಗಲಿ ಸ್ವಾಮಿ ಜಾಪಾನ ಈ ಕಡೆ ಸರಿಲ್ಲ ನರಿಗಳು ಬಂದ್ಬಿಡ್ತವೆ ನಾಯಿಗಳು ಕೋಳಿನ ಎಲ್ಲ ಅಂಗಡಿ ಜಾಸ್ತಿ ಹಾಕ್ಬಿಟ್ಟು ಮುಂಡೆವೆಲ್ಲ ಬಿಸಾಕ್ಬಿಟ್ಟು ಅಯ್ಯೋ ತಿಂದಾಕ್ಬಿಡ್ತವೆ ಜಾಪಾನ ಕಣಪ್ಪ ಆಗಲಿ ಸ್ವಾಮಿ
ಅಮ್ಮ ಇಲ್ಲದೆ ನಮ್ಮ ಜನರು ಅಮ್ಮವಿಲ್ಲದೆ ನಮ್ಮ ಜನರು ನೆನವಂತ ಇಹನು ಜನರು ಗ್ರಹಿಸುವ ಅಕ್ಕಿಲ್ಲ ಜನರು ರಾಜ್ಯ ಧರ್ಮವನ್ನು ಬಿಡದೆ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಮಳೆ ಬೀಳುತ್ತಾ ಮಳೆ ಬೆಳೆಯುತ್ತಾ ಪ್ರಜೆಗಳೆಲ್ಲರೂ ಸುಖ ಸೈಕದಿಂದಿರುವರು ಮುಂದೇನಪ್ಪಣೆ ಮಹಾಪ್ರಭು. ಬರೇ ಮಂತ್ರಿ, ನಿನ್ನಂತ ಮಂತ್ರಿಯು ನಮ್ಮ ರಾಜ್ಯ ಭಾರದಲ್ಲಿರುವಾಗ ನಮಗೆ ಕುಂದು ಕೊರತೆ ಇದ್ದರೆ ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗದು ಮಹಾಪ್ರಭು. ಸೈನ್ಯಾಧೀಶರೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸೋಣ. ನಿನ್ನಂತ ಸೈನ್ಯಾಧೀಶನು ನಮ್ಮ ರಾಜ್ಯಭಾರದಲ್ಲಿರುವಾಗ ನಮಗೆ ಕುಂದು ಕೊರತೆ ಇದ್ದರೆ ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ.
ಸಂತೈಸಲು ಹೊರಡೋಣ. ಮಂತ್ರಿ ಮಹಾಪ್ರಭು, ನೀವು ನಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಮಹಾಪ್ರಭು. ಮಹಾಪ್ರಭು, ಯಾರೋ ಮಂತ್ರಿ ಬರುತ್ತಿರುವರು. ಏನು ರಾಜಮಂತ್ರಿ ಬರುತ್ತಿರುವರು? ಇರಲಿ.